ನೋಡು ಇಷ್ಟೊತ್ನಾಗ ಸುಮ್ಮನೆ ಇರ್ತಾಳೆ. ರಾತ್ರಿ ಟೈಮ್ನಾಗೆ ಒಂದೆರಡು ಸತಿ ಎದ್ದೊಳೋದು ಕ್ಯಾತೆ ಮಾಡೋದು ಹಂಗೆ ಮಾಡ್ತಾಳೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಹುಟ್ಟಿದ ದಿವಸ ಅಂತ ಸಾಕತ್ತು ಅನ್ನಿಸ್ಬಿಟ್ಲಪ್ಪ. ಏನು ಅಳು 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 ಅಳು. ಅಯ್ಯೋ ದೊಡ್ಡ ಹುಡುಗರು ನಮ್ಮವೇನೇ ಕ್ಯಾತೆ ಮಾಡ್ತಾವೆ ಅಂಥದ್ದು ಇವಳು ಕ್ಯಾತೆ ಮಾಡ್ದಂಗೆ ಇರ್ತಾಳ. ನೋಡಂಗೆ ಎಷ್ಟು ಚೆನ್ನಾಗಿದ್ದಾಳೆ. ಭಾಳ ಚೆನ್ನಾಗಿದ್ದಾಳೆ ಕಣಕ್ಕ. ಕೊತ್ಬೇಡ್ರಿ ಅಂದಂಗೆಲ್ಲ ಮೇಲೆ ಕೊತ್ತಾರೆ, ದಡ ದಡ ಅನ್ನಿಸ್ತಾರೆ ಹೋಗತ್ಲಂಗೆ. ಅಕ್ಕ ದೀಕ್ಷಕ್ಕ ಅಲ್ಲಿ ನೋಡಲ್ಲಿ. ಯಾಕೆ ಸ್ನೇಹ ಏನಾಯ್ತೆ? ಅಲ್ಲಿ ನೋಡಲ್ಲಿ ಅವರು ಇಬ್ರು ಆಗ್ಲೆಲ್ಲ ಮ್ಯಾಕ್ ಹತ್ತಾರೆ, ಭಯವಾಗುತ್ತೆ, ಎಲ್ಲನೇ ಬೀಳ್ತಾರೆ ಮಂಗಿ. ಸುಮ್ಮನೆ ಕುಕ್ಕಮಲ್ಲ ಯಪ್ಪ, ಬೋಲ್ ಚುಡ್ಕೆ ಮಾಡ್ತಾರೆ ಕಣಕ್ಕ ಈ ಹುಡುಗರು. ಅಯ್ಯೋ ನಮ್ಮ ಮನೆಯಾಗೆ ನಾನು ನಮ್ಮ ಅಜ್ಜಿ ಅವರು ಎಲ್ಲ ಇದ್ಬಿಟ್ರೆ ಯಾರೂ ಇಲ್ಲ, ಸೈಲೆಂಟಾಗೈತೆ ಅಮ್ಮಂಗಿರುತ್ತೆ. ಯಪ್ಪ ನಿಮ್ಮ ಹುಡುಗರು ಬಂದರೆ ಬಾಯೋ ಬಾಯ್ ಮಾಡ್ತಾವಮ್ಮ ತಾಯಿ. ಹೇಳು ಹಂಗೆ ಎಷ್ಟು ಬಾಯ್ ಮಾಡ್ತಾರೆ ಹಂಗೆ. ಮತ್ತೆ ಹುಡುಗರು ಅಂದಮೇಲೆ ಗಲಾಟೆ ಅಂಥವೆಲ್ಲ ಇದ್ದಾವೆ, ತೀಡ್ಕೆ ಎಲ್ಲ ಮಾಡ್ತಾವ. ಏನು ಮಾಡೋಕ್ಕಾಗುತ್ತಾ ಹುಡುಗರು. ಮೇಲೆ ಕತ್ತಿರ ಮಾತ್ರ ಬೈ ಎಲ್ಲ ನಾನು ಮೆಟ್ಲ ಮೇಕೆಲ್ಲ ಹತ್ರ ಮೆಟ್ಲ ಮೇಕೆಲ್ಲ ಹತ್ಬೇಡ್ರಿ ನೀನು. ಅಮ್ಮ ಹೋಗ್ಬಿಡ ಕಣಮ್ಮ. ಈ ಹುಡುಗಿನೇ ಕರ್ಕೊಂಡು ಹೋಗುತ್ತೆ ಮುಂದಾಗೆ. ನಾನು ಅದಕ್ಕೆ ಸರಿಯಾಗಿ ಬಿಟ್ಟೆ ನೋಡು ಅಂತ. ಹೇಳು ಒಳ್ಳೆ ಬುದ್ಧಿನೇ ಕಲ್ತಿಲ್ಲ ಈ ಹುಡುಗಿ. ಆ ಹುಡುಗನ ಕರ್ಕೊಂಡು ಸಣ್ಣ ಹುಡುಗನ ಮಾಡಿಬೇಕತ್ತಕ್ಕೆ ಹೋಗುತ್ತೆ. ಇಲ್ಲ ನಾ ಆಮೇಲೆ ಅತ್ಲಾಗ ಬಿದ್ದಿದ್ದು ಬಿಡು, ಹೋಗ್ಬೇಡ ಬೀಳ್ತೀಯ, ಕರ್ಕೊಂಡು ಹೋಗ್ಬೇಡ ಪಾಪನ. ಮದೆ ಕೊಡುತ್ತೆ ನೋಡು ಅಪ್ಪಾಜಿ. ಆಮೇಲೆ ಬಿದ್ದು ಆಮೇಲೆ ಏನಾನ ನೋಡು ಹೆಚ್ಚು ಕಮ್ಮಿ ಆದ್ರಿ ಆಮೇಲೆ ಯಾರು ಸವಸ. ಕೆಳಗೆ ಆಡೋಗಿ ಹೋಗು, ಕೆಳಗೇನೆ ಆಟ ಸಾಮಾನು ತಗೊಂಡು ಆಡೋಗ್ರಿ. ಅಯ್ಯೋ ತಗೊಂಡಿದ್ರ ಆಟ ಸಾಮಾನುಗಳೆಲ್ಲನ ಎಲ್ಲ ಕೆಡವಿ ಅದೇ ಬಂದಿದ್ರು ಅಷ್ಟು ಅಲ್ಲಿ ಬಿಸಾಕಿ. ನಾನು ಈಗ ತುಂಬಿಕ್ಕೆ ಬಂದಿದ್ದೀನಿ. ತಿರುಗಿ ಹೋಗ್ತಾರೆ, ತಿರುಗಿ ಓಟುನು ಆಡ್ತಾರೆ. ಅಯ್ಯೋ ಆಡಿಕ್ತಾರಪ್ಪ ನಮ್ಮ ಮನೆಯಾಗೆ. ಮಜ್ಜಿ ನಾವೆಲ್ಲ ಇದ್ದುಬಿಟ್ರೆ ಯಾರು ಇರಲ್ಲ, ಸಣ್ಣ ಮಕ್ಕಳು ಯಾತ ನಮ್ಮ ಮನೆಯಾಗ ಆಡೋದಿಲ್ಲ. ಒಂದಿಷ್ಟು ಕಸನೂ ಆಗಲ್ಲ, ನೆಲ ವರ್ಷಿದ್ದು ಹಂಗೆ ಇರುತ್ತೆ. ಈ ಹುಡುಗರು ಬಂದರೆ ಎಲ್ಲ ಹರಡುತ್ತೆ, ತೀರ್ಕೆ ಜಾಸ್ತಿ ಅಪ್ಪ ಈ ಹುಡುಗರು. ಹಂಗೆ ಏನು ಮಾಡೋಕ್ಕಾಗಲ್ಲ ಹುಡುಗರು, ಒಂದಿಟ್ಟು ತೀಡ್ಕೆನೇನಿ. ಬಿಡು ಒಂದೆರಡು ದಿನ ಏನು ಮಾಡೋಕ್ಕಾಗಲ್ಲ. ಹುಡುಗರಿದ್ದ ಮನೆಯಾಗ ಅವೆಲ್ಲನ ಸಹಜ ಅಂಥವೆಲ್ಲನ. ಯಾಕಮ್ಮ ಏನಾಯ್ತು? ಅಜ್ಜಿ ಇವರು ಮ್ಯಾಕೆ ಔತುತ್ತಿದ್ರು, ಅದಕ್ಕೆ ಬೈದು ಕರ್ಕೊಂಬಂದು ಮೆಟ್ಲು ಮ್ಯಾಕೆ ಅಲ್ಲಿ ಮ್ಯಾಕೆ ಹೊತ್ತುತ್ತಿದ್ರು. ಇಲ್ಲ ಕಣಮ್ಮ, ನಾವು ಸುಮ್ಮನೆ ಕುತ್ಕೊಂಡು ಆಟ ಆಡ್ತಿದ್ವಿ, ಆಂಟಿ ಒಯ್ತೈತೆ. ನಾನೇನು ಸುಳ್ಳು ಹೇಳ್ತೀನಿ ನೋಡಿ, ಹೆಂಗೆ ಸುಳ್ಳು ಹೇಳ್ತಾ ಇದ್ದಾಳೆ. ಮ್ಯಾಕೆ ಹತ್ತುತ್ತಾ ಇದ್ಲ, ಅದಕ್ಕೆ ಬೈದು ಕರ್ಕೊಂಬಂದೆ ಕಣ ದೀಕ್ಷಕ್ಕ. ಸರಿ ಆಯ್ತು ಬಿಡಮ್ಮ, ಮ್ಯಾಕ್ ಹೊತ್ಬಾರ್ದು. ಮ್ಯಾಕ್ ಹೊತ್ತಿರಿ ಆಮೇಲೆ ಬೀಳ್ತೀರಪ್ಪ, ಹೋಗ್ಬಾರ್ದು ಗುಂಡು. ಬಾರಪ್ಪ ಬಾ ಕೂಕ, ಬಾ ಅಮ್ಮನಿನ ನೋಡ್ಬಾ ಇಲ್ಲಿ. ಬಾ ಪಾಪ ಅಮ್ಮನ ನೋಡ್ಬಾ. ಪಾಪ ಅವನ ಅಮ್ಮನಿ ಕರ್ಕೊಂಡೋಗಣ, ಅಮ್ಮನಿನ ಕರ್ಕೊಂಡೋಗಣ. ಕರ್ಕೊಂಡು ಹೋಗೋಣ, ಸುಮ್ಮನೆ ನೋಡಪ್ಪ. ಅಮ್ಮನಿ ನೋಡಿ ಹೆಂಗ್ ಕಂಡ್ಬಿಡ್ತಾಳೆ ನೋಡು, ಹೆಂಗ್ ಕಂಡ್ಬಿಡ್ತಾಳೆ. ಅಜ್ಜಿ ಒಂದೆರಡು ಬಟ್ಟೆ ಇದೆ ಕಣಜ್ಜಿ, ವರ್ಷ ತಕ್ಕ ನಾವು ಅಮ್ಮನಿ ನಾವು ತೊಳೆದಾಕು. ಸರಿ ಆಯ್ತು ಹೇಳಮ್ಮ, ತೊಳಿತೀನಿ. ಈ ಹುಡುಗ್ರ ಒಯ್ದಾವೇನ ತೊಳೆದಾಕ್ತೀನಿ ಹೇಳು. ಸಾರು ಮಾಡೋಣೇನಮ್ಮ ಮಧ್ಯಾಹ್ನಕ್ಕೆ? ಏನು ಸಾರು ಮಾಡೋಣ? ಇಸ್ಕಿದ ಬೇಳೆ ಇದಾವಲ್ಲ, ಇಸ್ಕಿದ ಬೇಳೆ ಸಾಂಬಾರು ಅನ್ನ ಮಾಡೋಕ್ಕಾಗುತ್ತೆ ಹೇಳು, ಅನ್ನ ಮುದ್ದೆ ಮಾಡೋಕ್ಕಾಗುತ್ತೆ ಮಧ್ಯಾಹ್ನಕ್ಕೆ. ಸರಿ ಅಮ್ಮ ಆಯ್ತು ಹೇಳು, ಒಂದೆರಡು ಒಗ್ದಾಕ್ತೀನಿ ತಡಿ ಹೋಗಿ. ಅಮ್ಮಗೆ ಆಗಲ್ಲ, ನೀನೇ ತೊಳೆದಾಕ್ಬೇಕಿಲ್ಲ ಸ್ನೇಹ. ಪಾಪ ಕೈಯೆಲ್ಲ ನೋಯ್ತಾವೆ, ಕಾಲೆಲ್ಲ ನೋಯ್ತಾವೆ ಅನ್ಸೈತೆ, ನೀನು ಒಗ್ದಾಕೋದೇ ಇಲ್ಲ. ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂದ್ಕೊಂಡೆ, ಅದಕ್ಕೆ ಬೇಡ ಬಿಡು ನಾನೆಲ್ಲ ಒಗ್ದಾಕ್ತೀನಿ ಅಂತ ಅದಕ್ಕೆ ಸುಮ್ಕಾದೆ. ಅಲ್ಲ ಒಗ್ದಾಕಿದ್ರಾಗಿತ್ತು ನೀನೇನೆ, ಅದು ಇನ್ನೆಷ್ಟು ಹೊತ್ತಾಗೋದು. ಅವ ಅಮ್ಮಗೆ ಪಾಪ ಮೊದಲೇ ಚೆನ್ನಾಗಿಲ್ಲ. ಅವ ಅಮ್ಮಗೆ ಹೇಳ್ತೀಯ ಪಾತ್ರೆ ತೊಳ್ಕೊಡೋಕು ಎಲ್ಲನ ಬಟ್ಟೆ ಒಗಿಯೋಕ್ಕೂ ಎಲ್ಲ ಅಮ್ಮಗೆ ಹೇಳ್ತೀಯ. ಮೊದಲೇ ಕೈ ಕಾಲು ನೋವು ಅಂತೈತೆ. ಮತ್ತೆ ಅಮ್ಮ ಶಣ ಕುಕ್ಕಮಲ್ಲ, ಮತ್ತೆ ವಯಸ್ಸೋದ್ರು ನಮ್ಮ ಅಮ್ಮಗೆ ಕುಕ್ಕಳಮ್ಮ ಅಂತ ಹೇಳ್ತೀವಿ. ಶಣ ಕುಕ್ಕಮಲ್ಲ. ಹೆಂಗೆ ಬದುಕು ಮಾಡುತ್ತೆ. ನಾನು ಅಜ್ಜಿ ನಮ್ಮ ಮನೆಯವರು ಮೂವರೇ ಆದರೆ ಮಾಡ್ಕೊಂತೀವಿ, ಕೆಲಸ ಏನು ಇರಲ್ವಲ್ಲ, ನಾನೇ ಎಲ್ಲ ಮಾಡ್ತೀನಿ. ನೀವೆಲ್ಲರೂ ಬಂದರೆ ಜಾಸ್ತಿ ಜನಕ್ಕೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಅಜ್ಜಿನೇ ಮಾಡುತ್ತೆ ಅಡುಗೆ ಎಲ್ಲನ. ಅಜ್ಜಿನೇ ಮಾಡ್ತೈತೆ, ನನಗೊಬ್ಳಿಗೆ ಮಾಡೋಕ್ಕಾಗಲ್ಲ. ಅದಕ್ಕಾಗಿನ ನಾನೊಬ್ಳೆ ಮಾಡೋದಾದರೆ ಬಿಡಪ್ಪ ಮಾಡಿಬಿಡ್ತೀನಿ. ಜಾಸ್ತಿ ಜನಕ್ಕೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಮಾಡಲ್ಲ ಅಷ್ಟೇ. ಎಲ್ಲರೂ ಬಂದರೆ ಕೆಲಸ ಜಾಸ್ತಿ ಆಗುತ್ತೆ, ನನಗೆ ಮಾಡೋಕ್ಕಾಗಲ್ಲ. ಮನೆಯಾಗೆ ಎಷ್ಟು ಕೆಲಸ ಆಗುತ್ತೆ ಗೊತ್ತೇ. ಇವರ ಎರಡು ಹುಡುಗರು, ವರ್ಷ ತಕ್ಕನ ಮಗಳು, ಅದು ರಜೆ ಬಿಡುತ್ತೆ, ಇವಾಗ ಅದು ಬರುತ್ತೆ ಹಾಸ್ಟೆಲ್ಗಳಿಂದ. ಎಲ್ಲರೂ ಬಂದರೆ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಆಗ್ತೀವಿ ಮನೆಯಾಗೆ, ಎಲ್ಲರಿಗೂ ಅಡುಗೆ ತಿಂಡಿ ಎಲ್ಲ ಮಾಡ್ಬೇಕಂದ್ರೆ ಆಗಲ್ಲ. ಅಜ್ಜಿ ಅಂದರೆ ಎಲ್ಲ ಮಾಡುತ್ತೆ, ಅದಕ್ಕೆ ನಾನು ಅಜ್ಜಿ ಮೇಲೆ ಬಿಟ್ಟು ಸುಮ್ಮನೆ ಆಗ್ತೀನಿ. ಏನೇನು ಮಾಡಲ್ಲ ವರ್ಷ ತಕ್ಕ ಇವಳು. ಎಲ್ಲ ಅಮ್ಮಯ್ಯನವ್ರಮ್ಮ ಅಂತದೆ, ಸುಮ್ಮನೆ ಕುಕ್ಕಮ್ಮನ ಅಂಬಲ್ಲ. ಏನು ಮಾಡ್ತಾಳೆ, ಗನ್ವ ಮಾಡ್ಕೊಂಡಿದ್ಲು ಅವ್ರ ಮನೆಯ ಮಾಡ್ತಾಳೆ. ಕಸ ಮುಸ್ರಿ ಅವ್ರ ಅಮ್ಮಗೆ ಗನ್ವಾಗ ಎಲ್ಲ ಬಗ್ಸಿತ್ತಪ್ಪ. ಆಟಾಡೋಗ ಹೋಗಿ ಅಕ್ಕರಿದ್ದಾರೆ, ಹೋಗಿ ಆಟಾಡೋಗಿ ಹೋಗು. ಏನು ಹಂಗೇನೆ ಅಜ್ಜಿ ಮಂತಕ್ಕೆ ಹೋಗೋಣ, ಅಜ್ಜಿ ಮಂತಕ್ಕೆ ಹೋಗೋಣ ಆಗಲ್ಲ. ಹೋಗು, ಪಾಪ ಗುಂಡನು ಬಂದ, ಪಾಪ ಗುಂಡನ ಕರ್ಕೊಂಡು ಆಟಾಡೋಗೋಗ್ರಿ. ಗುಂಡು 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 ತಲೆ ಅಂತ ಅಕ್ಕ ಹೆಂಗೈತೆ ಗುಂಡು ಗುಂಡಾಗಿ. ಅಯ್ಯೋ ಏನು ಇವರೆಲ್ಲ ಇರೋದಕ್ಕೆ ಅಜ್ಜಿ ಮನೆ ಹತ್ರ ಹೋಗೋಣ, ಅಜ್ಜಿ ಮಂತಕ್ಕೆ ಹೋಗೋಣ, ಬಾರಮ್ಮ ಅಂತ. ಏನು ಅವಾಗಿಂದ ಆಟ ಮಾಡ್ದೆ, ಅದಕ್ಕೆ ಕರ್ಕೊಂಬಂದೆ. ಹೋಗಿ ಆಟಾಡೋಗ್ರಿ, ಹೊರಕ್ಕೆ ಹೋಗಿ ಆಟಾಡೋಗ್ರಿ. ಹೋಗಿ ನೀನು ಅಕ್ಕನ ಅಣ್ಣ ಹೋಗ್ತಾ ಇದ್ದಾರೆ, ಓಡೋಗಿ ನೀನು ಆಟಾಡೋಗಿ ಹೋಗು.
ಅಯ್ಯೋ ಅವ್ರು ಆಡ್ತಿದ್ರು, ಅವಳು ಸ್ನೇಹ ಅದ್ರಿಕೆಂಡ್ಲಾ, ಅದಕ್ಕೆ ಇತ್ಲಾಗೆ ಅದೇ ಬಂದ್ರು ಸುಮ್ಮನೆ ಕುಕ್ಕಂಡ್ರೆ ಅಮ್ಮಣಿ ನಾ ಮಾತಾಡಿಸ್ತಾ. ಏನು ಮಾಡ್ತಾ ಇದ್ದಾಳೆ ಅಮ್ಮಣಿ? ನೋಡ್ತಾ ಇದ್ದಾಳೆ ನೋಡಲ್ಲಿ ಸುತ್ತು ಊರನ, ಅಲ್ಲಿ ಬೆಳಕೆಲ್ಲ ನೋಡ್ತಾ ಇದ್ದಾಳೆ ವರ್ಷಿತಾ. ಅಯ್ಯೋ ಇವ್ರು ಬೇರೆ ಬಂದರು, ಈ ಸಂಗೀತಕ್ಕ ಬೇರೆ, ಇವ್ರಿಗೂ ಅಡುಗೆ ಮಾಡ್ಬೇಕು ಇವಾಗ. ಇವ್ರು ಬಂದಿದ್ದಾರೆ ಅಂದಮೇಲೆ ಇಲ್ಲೇ ಇರೋದಕ್ಕೂ ಅದಕ್ಕೂ ಆಗ್ಲೆಲ್ಲ ಬರ್ತಾರೆ, ಆಗ್ಲೆಲ್ಲ ಕಾಫಿ ಮಾಡ್ಬೇಕು, ಜ್ಯೂಸ್ ಮಾಡಬೇಕು, ಅಡುಗೆ ಮಾಡ್ಬೇಕು. ಯಪ್ಪ ಸಾಕದಂಗೆ ಆಗುತ್ತೆ, ಇವರೆಲ್ಲ ಹೆಣ್ಮಕ್ಳು ಬಂದರೆ ಮಾಡೋಕ್ಕಾಗಲ್ಲಪ್ಪ ಸ್ವಾಮಿ, ನನಗಂತೂ ಸಾಕದಂಗೆ ಆಗುತ್ತೆ. ಅಮ್ಮಣಿ ಎದಿರಂಗಿದ್ದಾಳೆ ನೋಡಿ, ಹೆಂಗ್ ನೋಡ್ತಾ ಇದ್ದಾಳೆ. ನೋಡ್ತಾಳೆ ಸ್ನೇಹ, ಹೆಂಗ್ ನೋಡ್ತಾಳೆ ಮೇಲ್ಕೆಲ್ಲನ. ಅವಳಿಗಿನ್ನ ಚೆನ್ನಾಗಿದ್ದಾಳೆ ಕಣೆ ವರ್ಷಿತಾ. ಇಬ್ರು ಚುರ್ಕ ಚೆನ್ನಾಗಿರ್ತಾರೆ, ಇಬ್ರು ಸಖತ್ತಾಗಿದ್ದಾರೆ. ಭಾಳ ಚೆನ್ನಾಗಿದ್ದಾರೆ ಬಿಡು. ಅಲ್ವೇನಕ್ಕ, ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಅಮ್ಮನಿ. ಎರಡು ಹೆಣ್ಣು ಹುಡುಗರಾದ್ರು ಅಂತ ಬೇಜಾರಾಗುತ್ತೆ. ಆಗ್ಲೇ ಹೇಳಿ ಏನು ಎಷ್ಟು ಚೆನ್ನಾಗಿದ್ದಾರೆ. ಆಗ್ಲೇ ಬಿಡು ಏನು ಎಷ್ಟು ಚೆನ್ನಾಗಿದ್ದಾರೆ. ನೋಡಕ್ ಭಾಳ ಸುಂದರವಾಗಿ ಎಷ್ಟು ಚೆನ್ನಾಗಿದ್ದಾರೆ, ಹಂಗೇನೆ ಭಾಳ ಚೆನ್ನಾಗಿದ್ದಾರೆ. ಹೆಂಗ್ ನೋಡ್ತಾ ಇದ್ದಾಳೆ ನೋಡು, ಅವಾಗಿಂದನ ನೋಡ್ತಾ ಇದ್ದಾಳೆ. ಸುಮ್ಮನೆ ಇದ್ದಾಳೆ, ಇವರೆಲ್ಲ ಬಾಯಿ ಮಾಡೋದಕ್ಕೆ. ಮತ್ತು ಅಷ್ಟೊಂದು ಕಿರಿಸ್ತಾರೆ. ಅಯ್ಯಪ್ಪ ಎಲ್ಲರೂ ಒಂದಾಗ್ಬಿಟ್ರೆ ಮನೇನೆ ಸೆಲೆ ಒಯ್ತೈತಿ, ಹಂಗೆ ಆಡ್ತಾ ಇರ್ತಾರೆ. ಅದಕ್ಕೆ ನೋಡ್ತಾಳೆ ಎಲ್ಲ ಸೌಂಡ್ ಜಾಸ್ತಿ ಅಂತ. ಅದಕ್ಕೆ ನೋಡ್ತಾ ಇದ್ದಾಳೆ. ಅಲ್ಲೇ ಐತೆ ನೋಡೋಜಿ ಕ್ಲಿಪ್ಪ, ಅಲ್ಲೇ ಇದಾವೆ ನೋಡು. ಒಂದು ಸ್ವಲ್ಪ ಸೈಜ್ಗೆ ಮಲ್ಕೊಂಡು ಸ್ನೇಹ. ಹುಡುಗರೆಲ್ಲ ಬಾಯ್ ಮಾಡ್ತಿದ್ರು, ಹುಡುಗರು ಅಂದಮೇಲೆ ಬರ್ತಾವಪ್ಪ. ಅವಳು ಯಾಕೋ ಒಂಥರ ಮನಸ್ಸಿನಾಗೆ ಏನು ಮಾಡ್ಕೊಂತಾಳೆ. ಅಯ್ಯೋ ತಗ ಅವಳು ಹಂಗೇನೆ. ಮನೆಯಾಗಲ್ಲಿ ಗರ್ಮ ಕೆಲಸ ಮಾಡ್ತಿದ್ಲು, ಅಮ್ಮಗೆ ಹೇಳ್ತೀನಿ ನಾನು ಸುಮ್ಮನೆ ಕುಕ್ಕಳಮ್ಮ ಅಂತಂದರೆ ಎಲ್ಲ ಮಾಡೋಕೆ ಹೋಗುತ್ತೆ. ಮಾಡ್ಕೊಡೋದ ಏನೋ ಮಾಡ್ಕೊಡೋ ಅಂಥದ್ದು ಮಾಡ್ಕೊಡ್ಬೇಕು, ಎಲ್ಲ ಅಮ್ಮನ ಮೇಲೆ ಬಿಡ್ತಾಳೆ. ಏನು ಮಾಡಲ್ಲ ಇವಾಗ. ಸುಮ್ಮನೆ ಫೋನ್ ಇಟ್ಕೊಂಡು ಸುಮ್ಮನೆ ಮನೆ ಕೆಮ್ಮದೇನೆ ಉಲ್ಡಾಡೋದೇನೆ, ಮಂಚದ ಮೇಲೆ ಸುಮ್ಮನೆ ಉಲ್ಡಾಡ್ತಿರ್ತಾಳೆ ಫೋನ್ ಹಿಡ್ಕೊಂಡು. ಅವ್ನು ಕೆಲ್ಸಕ್ಕೆ ಹೋಗ್ತಾನೆ, ಅವ್ನು ಕೆಲ್ಸಕ್ಕೆ ಹೋಗಿ ಬಂದಿದ ತಕ್ಷಣ ಬರೀ ಉಲ್ಡಾಡೋದೇನೆ, ಏನೂ ಇಲ್ಲ ಅವಳ ಕೆಲಸ. ಅವ್ಳಿಗೊಂಥರ ಇವಾಗ ಜಂಬ ಬಂದೈತೆ, ಎಲ್ಲ ನೋಡಿ ನಾನೇ ದೊಡ್ಡದು ಅಮ್ಮಂಗೆ ಆಗ್ಬಿಟ್ಟೈತೆ. ಎಲ್ಲ ನೋಡ್ತಾಳಲ್ಲ, ಎಲ್ಲಾರನ್ನೂ ನೋಡಿದ್ರೆ ನಮ್ಮ ಅಮ್ಮ ಬೇರೆ ಒಂದು ಕಡಿಕೆ. ನಮ್ಮ ಸ್ನೇಹಮ್ಮ ಅಂತೇಳಿ ನಮ್ಮ ಅಮ್ಮ ಒಂದು ಕಡೆ ಕಟ್ಟಕ್ಕೆ ಏರಿಸ್ಬಿಟ್ಟೈತಿ. ನಮ್ಮ ಅಮ್ಮ ಏನೇನು ಅವಳೇನೋ ಕೆಲಸ ಮಾಡೋಕೆ ಹೋದ್ರೆ ಬಿಡ ಮತ್ತೆ ನಾನು ಮಾಡ್ತೀನಿ, ಬಿಡ ಮತ್ತೆ ನಾನು ಮಾಡ್ತೀನಿ ಅಂತ ಅಂದಂದು ಅವಳು ಹಂಗೆ ಹಾಸಿಗೆ ಇಟ್ಟು ಕುತ್ಕೊಂಡವಳು. ನಮ್ಮ ಅಮ್ಮಗೆ ಬುದ್ಧಿ ಇಲ್ತಾಗ ಏನೋ ಮಾಡೋದು ಮಾಡ್ಕೊಡ್ಬೇಕು. ಅಷ್ಟೊಂದು ಏನೋ ತಲೆ ಕೆಡಿಸ್ಕೊಂಡು ಹೋಗೋವರೆಗೆ ಅವಳೇನ ಮಾಡೋಕೆ ಹೋಗ್ಲಿ. ಅಡುಗೆನೂ ಅದೇ ಅಡುಗೆ ತಿಂಡಿ ಎಲ್ಲ ಮಾಡ್ತಾಳೆ, ಮಾಡ್ಲಿ ಬಿಡು ಅಂತಂದರೆ ಇಲ್ಲ ಮಾಡೋಕೆ ಹೋಗುತ್ತೆ. ಮಾಡ್ತಾಳೆ ಬಿಡಮ್ಮ ಅಂತ ಹೇಳಿನೇನು, ಅವಳೇನು ಕೆಲ್ಸಕ್ಕೆ ಹೋಗಂಗಿಲ್ಲ, ಏನಿಲ್ಲ, ಮನೆ ಹಿಡಿದು ಮಾಡ್ಕೊಂಡು ಇರೋಕ್ಕೇನಮ್ಮ. ನಮ್ಮ ಅಮ್ಮಗೆ ಬುದ್ಧಿ ಇಲ್ತಾಗ ಹೇಳಿರಿಗಳಪ್ಪೋ ಏನಾನ ಹೇಳ್ತಾರಪ್ಪ ಅಂಬತ್ತು. ಅದಕ್ಕೆ ನಾವು ಯಾತು ಹೇಳಕ್ಕೆ ಹೋಗಲ್ಲ. ಅಳ್ಗೊಂತಾರೆ ಇವಾಗ ಜಂಬ ಬಂದೈತಿ, ಎಂಥರ್ಗೆ ಆಗಲಿ ಜಂಬು ಬಂದೇ ಬರುತ್ತೆ. ಅಲ್ಲಿ ಅದೇ ಏನು ಇಲ್ಲಿರಲಿಲ್ಲ, ತುಂಬ ಕಷ್ಟಪಡ್ತಿದ್ಲು. ಅವ್ರ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆಲ್ಲ ಮುಸ್ರೆ ಕಸ ಮಾಡ್ಕೊಂಡು ಮನೆಯಾಗಳದ್ದು ಕೆಲಸ ಮಾಡ್ಕೊಂಡಿದ್ಲು. ಇವಾಗ ಒಂಥರ ಇಲ್ಲಿ ಬಂದಾಗಿಂದನೂ ಅವಳಿಗೇನೋ ಒಂಥರ ಏನೋ ನಾನೇ ದೊಡ್ಡದು, ಇವಾಗ ಎಲ್ಲಾರನ್ನೂ ನೋಡ್ತಾಳ, ಇಲ್ಲಿ ಸುಪ್ಪಿನೂ ಅವರು ಇವ್ರನ್ನೂ ಅವಳಿಗೇನು ಎಲ್ಲರಿಗಿನ ಇವಳೇ ಚೆನ್ನಾಗಿದ್ದಾಳಲ್ಲ. ಇವಾಗ ಒಂಥರ ಹಂಗೆ ಜಂಬ ಬಂದೇ ಬರುತ್ತೆ ಮನುಷ್ಯನಿಗೆ, ಏನು ಮಾಡೋಕ್ಕಾಗಲ್ಲ. ಜಂಬ ದೌಲತ್ತು ಅಂದಮೇಲೆ ಇಂಥವೆಲ್ಲನ ಇದ್ದೇ ಇರುತ್ತೆ. ನೋಡಿದ ಮೇಲೆ ಇದೇನಪ್ಪ ಇದು, ನಾನೇ ಎಲ್ಲರಿಗಿನ ಚೆನ್ನಾಗಿದ್ದೀನಿ, ನಾನೇ ದೊಡ್ಡ ಗ್ರೇಟು, ನಮ್ದು ಹಿಂಗೈತೆ ಮನೆ ಅಂತ ಹೇಳಿ ಅವಳಿಗೊಂಥರ ಇವಾಗ ಏನೋ ನಮ್ಮಮ್ಮ ಬೇರೆಯೇ ನಮ್ಮ ಸ್ನೇಹಮ್ಮ ಅಂತ ಹೇಳಿ ಹೇಳತ್ಕೊನು ಅದಕ್ಕೆ ಒಂಥರ ದೊಡ್ಡದು ಅಮ್ಮಂಗೆ ಆಗೈತೆ. ಹಂಗೆ ಮತ್ತು ನಮ್ಮ ದೀಕ್ಷರ ಹುಡುಗರು ಬಂದಾಗಿಂದ ಸಹಿಸ್ಕೊಂತಿಲ್ಲ, ಬಾಯಿ ಮಾಡ್ತಾರೆ, ಮ್ಯಾಕೆತ್ತಾರೆ, ಅದು ಮಾಡ್ತಾರೆ, ಅಳ್ತಾರೆ. ಅಷ್ಟೂ ಎಲ್ಲಾನ ಆಟ ಸಾಮಾನುಗಳೆಲ್ಲ ತಾಂಬ್ತಾರೆ. ಅಲ್ಲೆಲ್ಲ ಶೋಕೇಸ್ನಕ್ಕೆ ಅವು ಇವು ತಗೊಂಬಂದು ಇಕ್ಕಿದ್ಲು. ಹುಡುಗರು ಅಂದಮೇಲೆ ಕೇಳ್ತವೆ, ಅವೆಲ್ಲನ ಅದ್ರಾಗೆ ಗೊಂಬೆಗಳು ಯಾತೆ ಇಕ್ಕಿದ್ಲು ಶೋಕೇಸ್ನಕ್ಕೆಲ್ಲನ, ಅವನ್ನೆಲ್ಲ ಇಸ್ಕೊಂಡು ಅದಕ್ಕೇನು ಹಂಗೇನೆ ತಗ ಹೇಳ್ಕೊಂತಾರೆ. ಇವಾಗ ಜಂಬ ಬಂದೈತಿ, ಮಾತಾಡಿರಿಗಳಪ್ಪ ಒಳ್ಳೆಯರಲ್ಲ ಹೆಣ್ಣು ಹುಡುಗರು ಅಂತಾರೆ ಅಂತೇಳಿ ಸುಮ್ಮನೆ ಇರೋದಷ್ಟೇ. ಒಂಥರ ಜಂಬ ಇವಳಿಗೆ ಇವಾಗ ನಮ್ಮ ಅಮ್ಮನೇ ಕಲ್ಸೋದು ಸುಮ್ಮನೆ. ನಮ್ಮ ಅಮ್ಮ ಯಾರ್ದ ಇದು ಮಾಡುತ್ತೆ, ಅಮ್ಮ ಒಂದು ಇದ್ರಾಗಿದ್ರೆ ನಾವು ನಮ್ಮ ಅಮ್ಮಗೆ ಹೇಳ್ಬೋದು. ಅದು ಕೇಳಲ್ಲ, ಆತನೇ ಹೇಳಿರಿ, ನಾವು ಹೇಳ್ದಂಗೆ ಕೇಳಲ್ಲ, ಅವ್ರು ಹೇಳ್ದಂಗೆ ಕೇಳುತ್ತದ. ನಮ್ಮ ಪಾಪ ಸಮರ್ಥರು ಸ್ನೇಹ ಯಾರ ಮೇಲೆ ಇಲ್ಲಿದ್ದು ಪ್ರೀತಿ ಓವರ ತಲೆ ಕೆಡಿಸ್ಕೊಬತ್ತು, ಓವರಾಗಿ ಇದು ಮಾಡೋಕೆ ಹೋಗುತ್ತಮ್ಮ ಅಮ್ಮ. ನನಗೂ ಇಷ್ಟ ಆಗೋದಿಲ್ಲ ವರ್ಷಿತ, ಏನೇ ಅಂದರೂ ನಮ್ಮ ಅಮ್ಮನ ಬುದ್ಧಿ ಇಷ್ಟ ಆಗಲ್ಲ. ಏನೋ ಸುಮ್ಮನೆ ಜಾಸ್ತಿನ ಒಂಥರ ಏನೋ ಓವರಾಗೆ. ನಮ್ಮ ಪಾಪ ನಮ್ಮ ಹುಡುಗರನ್ನ ಅಷ್ಟೊಂದು ಇಷ್ಟಪಡಲ್ಲ ಕಾಣ. ಅವನ್ನೇ ನಮ್ಮ ಸಮರ್ಥನೆ. ಅಯ್ಯೋ ನಮ್ಮ ಪಾಪ ನನ್ನ ಪಾಪ ಒಬ್ಬಿದ್ರೆ ಸಾಕು ಅಂಬುತ್ತೆ. ನನಗೆ ಹಂಗೆ ಶೆಟ್ಟಲ್ಲಿ ಬಂದಂಗೆ ಆಗುತ್ತೆ ಅಂತಿದಂಗೆ. ನೋಡೋದ್ರಲ್ಲ ವೀಕ್ಷಕ, ಸ್ವಲ್ಪ ಸ್ನೇಹ ಇವಾಗ ಅವಳಿಗೊಂದು ಸ್ವಲ್ಪ ಜಂಬ ಬಂದೈತೆ. ಯಾಕಂದರೆ ಮನುಷ್ಯ ಅಂದಮೇಲೆ ಜಂಬ ಬಂದೇ ಬರುತ್ತೆ ಎಲ್ಲಾರನ್ನೂ ನೋಡಿ. ಇವಾಗ ನಮಗೆ ಒಂಥರ ಹೆಂಗಿದ್ದವ್ರು ಹೆಂಗಾಗ್ಬಿಟ್ರೆ ಎಂಥವ್ರಿಗೂ ಜಂಬ ಬಂದೇ ಬರುತ್ತೆ. ಇದು ಯಾಕೆ ಇವಳು ಹಿಂಗಾದ್ಲು, ಯಾಕೆ ಇವಳು ಈ ಥರ ಆಡ್ತಾ ಇದ್ದಾಳೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಈ ಥರ ಮನುಷ್ಯನಿಗೆ ಐಶ್ವರ್ಯ ಬಂದಾಗ ಬರೋದು ಸಹಜ ಅಂತ. ಒಬ್ಬೊಬ್ರು ಅಷ್ಟೇ ಆ ಥರ ದೌಲತ್ತಿಂದ ಮೆರೆದಿಲ್ದಂಥವ್ರು, ಜಂಬ ಪಡೆದಿಲ್ದಂಥವ್ರೆಲ್ಲ 100ಕ್ಕೆ ಒಬ್ರು ಅಷ್ಟೇ. ಎಲ್ಲರೂ ಆಲ್ಮೋಸ್ಟು ತುಂಬಾ ಬೇಜಾರು ಮಾಡ್ಕೊಂಬೋದು, ಅಲ್ಲ ಜಂಬ ಪಡೋದು ಈ ಥರ ಎಲ್ಲ ಮಾಡ್ತಾರೆ.
ಅದಕ್ಕೋಸ್ಕರ ಇವಳಿಗೂ ಅದೇ ರೀತಿ ಆಗೈತಿ ಇವಾಗ. ನಮ್ಮಮ್ಮ ಏನೂ ನಮ್ಮ ಸಮರ್ಥು ನಮ್ಮ ಸ್ನೇಹ ಮೂವರು ಇರೋರ ಎಲ್ಲರೂ ಬಂದರೆ ಏನೋ ಒಂಥರ ಕೆಲಸ ಜಾಸ್ತಿ ಆಗುತ್ತೆ. ಏನು ಕೆಲಸ ಇರಲ್ಲ, ನಮ್ಮಮ್ಮ ಎಲ್ಲ ಮಾಡುತ್ತೆ. ಅವಳೇನು ಫೋನ್ ನೋಡ್ತಾ ಆರಾಮ ಸುಮ್ಮನೆ ಮನಿಕೊಂಡಿರ್ತಾಳೆ, ಟಿ ವಿ ನೋಡೋದು ಫೋನ್ ನೋಡೋದು ಓಡಾಡ್ತಿರ್ತಾಳೆ, ಆರಾಮಾಗೆ ಮನಿಕೊಂಡಿರ್ತಾಳೆ ಯಾವಾಗ್ಲೂ. ಅದಕ್ಕೆ ಕೆಲಸ ಜಾಸ್ತಿ ಆಗುತ್ತಲ್ಲ, ಒಂದು ಸ್ವಲ್ಪ ಅವಳಿಗೆ ಹಂಗೆ ಅನಿಸುತ್ತೆ. ಸ್ವಲ್ಪ ಜಂಬ ಬಂದೈತಿ ಈ ನಡುವೆ ಜಂಬ ಬಂದೈತಿ. ಮನೆಯ ಮೇಲೆ ಇಂಥವೆಲ್ಲ ಇದ್ದೇ ಇರುತ್ತೆ. ಎಲ್ಲರೂ ಈಗ ಒಂದೇ ಸಮಕ್ಕೆ ಇರೋಕ್ಕಾಗಲ್ಲ. ಮನೆಯ ಮೇಲೆ ಇಂಥವೆಲ್ಲ ಒಂದೊಂದು ಆಗ್ತಾ ಇರ್ತವೆ. ಈಗ ಒಂದು ಕಥೆಯ ಮೇಲೆ ಈ ಥರ ಎಲ್ಲ ಬರೋದು ಸಹಜ. ಈ ಥರ ಎಲ್ಲನ ಹೊಂದಾಣಿಕೆ ಆಗಲಿ, ಜಗಳ ಕಿತ್ತಾಟ ಹೊಂದಾಣಿಕೆ ಆಗೋದು ಮತ್ತು ಚೆನ್ನಾಗಾಗೋದು, ಈ ಥರ ಎಲ್ಲನ ಹಳ್ಳಿಗಳಲ್ಲಿ ಚೆನ್ನಾಗಿ ಆಗೋರು ನೋಡಿದ್ದೀವಿ, ಜಗಳ ಮಾಡ್ಕೊಂಬಾರು ನೋಡಿದ್ದೀವಿ. ಚೆನ್ನಾಗಿದ್ದಂಗೆ ಹೆಂಗೆ ಬೇಕಾದ್ರೂ ಜಗಳ ಮಾಡೋರನ್ನೆಲ್ಲ ನೋಡಿದ್ದೀವಿ. ಅದೇ ಥರ ಈ ಕತೆ ನಡ್ಕೊಳ್ತಾ ಹೋಗ್ತಾ ಇದೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.